ಇಲ್ಲಿ ಮತ್ತೆ ವ್ರಾಪಿಂಗ್ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಎಡ್ಜಸ್ ಅಂತಲೇ ಆಪ್ಷನ್ ಇದೆ. ಸೊ ಎಡ್ಜಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ವಿಡ್ತ್ ಅಂತ ಇದೆಯಲ್ಲ, ಈಗ ಸೀಮ್ ಯೂನಿಟ್. ಸೊ ಇಲ್ಲಿ ನಾನು ವ್ಯಾಲ್ಯೂನ ಜಾಸ್ತಿ ಮಾಡಿದಷ್ಟು ಇಲ್ಲಿ ನನಗೆ ಸ್ಮೂತ್ನೆಸ್ ರೌಂಡು ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಆಯಿತಾ. ಅಂದರೆ ಇಲ್ಲಿ ತುಂಬ ಶಾರ್ಪ್ ಇರೋಲ್ಲ, ಸ್ವಲ್ಪ ಇದಿರುತ್ತೆ. ಓಕೆ, ಇಲ್ಲಾಂದರೆ ಈ ಥರ ಅಂದ್ಕೊಳ್ಳಿ, ಸ್ವಲ್ಪ ಅಷ್ಟೇ ಕರ್ವಾಗಿರುತ್ತೆ, ಫುಲ್ ಕರ್ವ್ ಇರೋದು. ಸೊ ಆ ಕಡೆ ನೀವು ಎಡ್ಜ್ ಫೇಸ್ ಎಲ್ಲ ಹಾಕ್ತೀವಿ. ಹಾಗೆ ಮತ್ತೆ ಇಲ್ಲಿ ನಿಮಗೆ ಫಾಲ್ ಆಫ್ ಅಂತ ಆಪ್ಷನ್ ಇದೆ. ಅದನ್ನ ಕ್ರಿಯೇಟ್ ಮಾಡಿ. ಸೊ ಮತ್ತೆ ಇಲ್ಲಿ ಬೇಕಾದ್ರೆ ಫಾಲ್ ಆಫ್ ಫ್ರೀಜ್ನಲ್ ಅಂತ ಇದೆ. ಇಲ್ಲಿ ಫಾಲ್ ಆಫ್ ಅಂತ ಇದೆಯಲ್ಲ, ಇದು ನಿಮಗೆ ಫ್ಯಾಬ್ರಿಕ್ ಮೆಟೀರಿಯಲ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ಫ್ಯಾಬ್ರಿಕ್ ಮೆಟೀರಿಯಲ್ಲು ಇವಾಗ ನೀವು ಇದು ವೆಲ್ವೆಟ್ ಕ್ಲಾತ್ ಏನಾದ್ರು ತೊಗೊಳ್ತೀವಿ, ಅದು ಒಂದು ಬಿಸ್ಲಿಗೆ ಬಂದಾಗೆ ಒಂಥರ ಕಾಣುತ್ತೆ, ಇಲ್ಲಾಂದರೆ ಇನ್ನೊಂದು ಥರ ಬೇರೆ ಶೇಡಲ್ಲೇ ಇನ್ನೊಂದು ಥರ ಕಾಣುತ್ತೆ. ಸೊ ಅವಾಗ ಫಾಲ್ ಆಫಲ್ಲಿ ಏನು ಮಾಡ್ಬೋದು, ಮತ್ತೆ ಫಾಲ್ ಆಫ್ ಅಂತ ಕ್ಲಿಕ್ ಮಾಡ್ತೀರಿ. ಸೊ ಫಾಲ್ ಆಫಲ್ಲಿ ನೋಡಿ ಕಲರ್ ಎ ಕಲರ್ ಬಿ ಅಂತ ಇದೆ. ಸೊ ಕಲರ್ ಎಗೆ ಏನೋ ಒಂದು ಮೆಟೀರಿಯಲ್ ಕೊಡ್ತೀವಿ, ಕಲರ್ ಬಿಗೆ ಇನ್ನೊಂದು ಮೆಟೀರಿಯಲ್ ಕೊಡ್ತೀವಿ. ಅವಾಗ ಎರಡು ಮೆಟೀರಿಯಲ್ಲು ಒಂದೇ ಮೆಟೀರಿಯಲಿಗೆ ಸೇರಿಕೊಂಡು ಒಂದು ಕಡೆ ಟರ್ನ್ ಮಾಡಿದಾಗ ಒಂದು ಕ್ಯಾಮ್ರಾ ಆ್ಯಂಗಲಲ್ಲೇ ಒಂಥರ ಕಾಣುತ್ತೆ, ಇನ್ನೊಂದು ಕ್ಯಾಮ್ರಾ ಆ್ಯಂಗಲಲ್ಲೇ ಇನ್ನೊಂದು ಥರ ಕಾಣುತ್ತೆ. ಸೊ ಈ ಥರ ಎಲ್ಲ ಥರನೂ ಸ್ವಲ್ಪ ಮ್ಯಾನಿಪುಲೇಟ್ ಮಾಡ್ಬೋದು ಇಫ್ ಅಟ್ ಆಲ್ ಮಾಡ್ತೀರಿ ಅಂತ ಹೇಳಿದ್ವಿ. ಸೊ ನೋಡಿ ಲೈಕ್ ಈಗ ಈ ಮೆಟೀರಿಯಲ್ ತೊಗೊಂಡ್ರೆ ಆಚೆ ಕಡೆ ಸ್ವಲ್ಪ ನನಗೆ ವೈಟಿಶ್ ಕಾಣುತ್ತೆ. ಸೊ ಇನ್ ಡೆಪ್ತ್ ಆಗಿ ಮಧ್ಯದಲ್ಲಿ ನೋಡಿದ್ರೆ ನನಗೆ ಬ್ರೌನ್ ಮೆಟೀರಿಯಲ್ ಕಾಣುತ್ತೆ. ಸೊ ಹಾಗೆ ಅದೆಲ್ಲ ಕ್ಲಿಯರ್ ಮಾಡ್ತೀನಿ. ಬಟ್ ಈ ಥರ ಎಲ್ಲ ಥರನೂ ಆಪ್ಷನ್ಸ್ ಇದ್ದಾವೆ. ಅಂದರೆ ಇದನ್ನೆಲ್ಲ ನಾವು ಎಕ್ಸ್ಟ್ರಾ ಆಪ್ಷನ್ಸ್ ಏನೇನು ಬೇಕು ಸೊ ಅದೆಲ್ಲ ಬೇಕಾದ್ರೆ ಚೇಂಜಸ್ ಮಾಡ್ತಾ ಹೋಗಿ. ಇದು ಸನ್ನಿಗೂ ವರ್ಕ್ ಆಗುತ್ತಾ ಸರ್? ಯಾವುದು ಇವೆಲ್ಲ? ಹಾಂ ಸರ್, ಸನ್ನಿಗೆ ಸನ್ನಿಗೆ ವರ್ಕ್ ಆಗುತ್ತೆ. ಅಂದರೆ ಎನ್ವಿರಾನ್ಮೆಂಟ್ ಅಂತ ಇದೆಯಲ್ಲ ಅಲ್ಲಿ ವರ್ಕ್ ಆಗುತ್ತೆ, ಬಟ್ ಅಲ್ಲಿ ಕೊಡೋ ಅವಶ್ಯಕತೆ ಇರಲ್ಲ ಅಲ್ಲಿ. ಸೊ ಈಗ ಬಿಟ್ ಮ್ಯಾಪ್ ಅಂತ ಏನು ಬಂತು, ಬೇಕಾದ್ರೆ ಲೈಟ್ಸ್ ಇದೆಯಲ್ಲ. ಸೊ ಲೈಟ್ ಸನ್ಲೈಟ್ ಇದೆ, ಸನ್ಲೈಟಲ್ಲಿ ಇಲ್ಲಿ ಆಪ್ಷನ್ ಇಲ್ಲ ಅಲ್ವಾ. ಸೊ ಅದು ಎಲ್ಲಿರುತ್ತೆ ಅಂದರೆ ಈ ಎನ್ವಿರಾನ್ಮೆಂಟ್ ಅಂತ ಇದೆ ನೋಡಿ. ಎನ್ವಿರಾನ್ಮೆಂಟಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಸೊ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀವಿ, ಅವಾಗ ಮತ್ತೆ ನನಗೆ ಇಲ್ಲಿ ಸ್ಕೈ ಅಂತ ಬರುತ್ತೆ. ಸೊ ಇಲ್ಲಿ ಮತ್ತೆ ನೋಡ್ತೀವಿ ಪ್ರತಿಯೊಂದು ಇದೆ. ಸೊ ಅಂದರೆ ಎನ್ವಿರಾನ್ಮೆಂಟಲ್ ಸ್ಕೈಯಲ್ಲಿ ಏನಾದರೂ ಮಾಡ್ತೀವಿ ಅಂದರೆ ಮಾಡ್ತಾ ಹೋಗ್ಬೋದು. ಸೊ ಬಟ್ ಇನ್ ಸಿಂಪಲ್ ಆಗಿ ಹೇಳೋದಾದ್ರೆ, ಸೊ ಇಲ್ಲಿ ಫಸ್ಟು ಕಲರಿಂಗ್ ಮ್ಯಾಪು, ಆಮೇಲೆ ಈ ಕಲರ್ ಸ್ಪೇಸ್ ಇದೆಯಲ್ಲ, ಯೂಶಲಿ ಇದು ನೀವು ಏನಾದರೂ ತುಂಬ ಹೊಳೆಯೋ ಥರ ಬೇಕು ಅಂತ ಹೇಳಿದ್ರೆ, ಲೈಕ್ ರಿಫ್ಲೆಕ್ಷನ್ ಜಾಸ್ತಿ ಇರಬೇಕು ಅಂದರೆ ಇಲ್ಲಿ ಲೀನಿಯರ್ ಅಂತ ಇದೆಯಲ್ಲ ಇದನ್ನು ತೊಗೊಳ್ತೀವಿ. ಸೊ ಅಂದರೆ ಇದು ಸ್ವಲ್ಪ ಬ್ರೈಟ್ ಇರುತ್ತೆ ನೋಡಿ. ನಾನು ಅವಾಗೇ ಇದನ್ನು ಬ್ರೈಟ್ ಇದ್ದರೆ ಜಾಸ್ತಿ ರಿಫ್ಲೆಕ್ಷನ್ ಅನ್ನಲ್ಲ, ಬ್ರೈಟ್ ಇರುತ್ತೆ. ಸೊ ಅವಾಗ ತುಂಬ ರಿಫ್ಲೆಕ್ಟ್ ಆಗುತ್ತೆ. ಈ ಥರ ಯಾವಾಗ ಕೊಡ್ತೀರಿ, ಲೀನಿಯರ್ ಯಾವಾಗ ಕೊಡ್ತೀರಿ ಅಂದರೆ, ಸೊ ಈಗ ಇದು ಸನ್ಮೈಕ್ ಇರುತ್ತೆ. ಸೊ ಸನ್ಮೈಕ್ ಈಗ ಕಿಚನಲ್ಲಿ ಫುಲ್ಲು ರಿಫ್ಲೆಕ್ಷನ್ ಇರುತ್ತೆ. ಸೊ ಆ ಥರ ಜಾಗದಲ್ಲಿ ಈ ಆಪ್ಷನ್ಸ್ನ ಕೊಡ್ತೀವಿ. ಸೊ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ sRGBs ಅಂತ ಇದೆಯಲ್ಲ, ಸೊ sRGB ಅಂತಲೇ ಕೊಡಿ. ಓಕೆ, ನೆಕ್ಸ್ಟ್ ಇವಾಗ ರಿಫ್ಲೆಕ್ಷನ್ ಮ್ಯಾಪು. ನಾನು ಅವಾಗಲೇ ಹೇಳಿದಂಗೆ ರಫ್ನೆಸ್ ಯೂಸ್ ಮಾಡ್ತೀರಿ. ಸೊ ರಫ್ನೆಸ್ಸಲ್ಲಿ ಫಸ್ಟು ರಫ್ನೆಸ್ ಕಲರ್ ಏನಿದೆ, ಸೊ ರಫ್ನೆಸ್ ಕಲರ್ ಫುಲ್ ವೈಟ್ ಇದೆ. ಸೊ ವೈಟ್ ಇದ್ದಾಗ ಫುಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಅವಾಗ ಮತ್ತೆ ಹಾಗೆ ರಿಫ್ಲೆಕ್ಷನ್ ರಫ್ನೆಸ್ ಅಂತ ಇದೆ. ಸೊ ರಫ್ನೆಸ್ ಇಲ್ಲಿ ನೀವು ಇಲ್ಲಿ ರಫ್ನೆಸ್ ಕೊಟ್ಟರೆ ಈ ವ್ಯಾಲ್ಯೂ ಫುಲ್ ಇದ್ದಾಗ ಏನಾಗುತ್ತೆ, ಫುಲ್ ಕಂಪ್ಲೀಟ್ ರಫ್ ಆಗುತ್ತೆ. ಸೊ ರಫ್ನೆಸ್ ಕೊಟ್ಟು ನಾನು ಈ ವ್ಯಾಲ್ಯೂನ ಫುಲ್ ಕಡಿಮೆ ಮಾಡಿದ್ರೆ ಸೊ ಫುಲ್ ಇಲ್ಲಿ ನಾನು ನೋಡಿ ಶೈನಿಂಗ್ ಆಗುತ್ತೆ. ಅದೇ ನನಗೆ ಇಲ್ಲಿ ಗ್ಲಾಸಿನೆಸ್ ತೊಗೊಳ್ತೀನಿ, ಇಲ್ಲಿ ನೋಡಿ ಗ್ಲಾಸಿನೆಸ್ ಫುಲ್ ಕಡಿಮೆ ಇದೆ, ಅವಾಗ ಇಲ್ಲಿ ನನಗೆ ರಫ್ ಆಗಿ ಕಾಣುತ್ತೆ. ಗ್ಲಾಸಿನೆಸ್ ಅಂತ ಕೊಟ್ಟಾಗ ಗ್ಲಾಸಿನೆಸ್ ಇಲ್ಲಿ ಜಾಗ ಫುಲ್ ಕೊಟ್ಟರೆ ಇಲ್ಲಿ ಮತ್ತೆ ರಿಫ್ಲೆಕ್ಷನ್ ಬರುತ್ತೆ. ಸೊ ಈ ಥರ ಸೆಟ್ಟಿಂಗ್. ಅಗೇನ್ ರಿಫ್ಲೆಕ್ಷನ್, ಇವಾಗ ನಾನು ರಫ್ನೆಸ್ ಹೋಗಬೇಕು. ಸೊ ರಫ್ನೆಸ್ ಬಂದಾಗ ನನಗೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ, ಈಗ ನೀವೇನಾದರೂ ಡೈರೆಕ್ಟಾಗಿ ಒಂಥರ ಓಕೆ ಈಗ ಯಾವುದು ಮ್ಯಾಪಿಂಗ್ ಕೊಡಲ್ಲ. ಸೊ ರಫ್ನೆಸ್ನ ಕಂಪ್ಲೀಟ್ ಕಡಿಮೆ ಮಾಡ್ತೀನಿ. ಈಗ ನನಗೆ ಈ ಥರ ಮೆಟೀರಿಯಲ್ ಇದೆ, ಇದನ್ನು ಅಪ್ಲೈ ಮಾಡಿ. ಆಮೇಲೆ ಇದನ್ನು ಅಷ್ಟೇ, ಇಲ್ಲಿ ಟ್ರೈಪ್ಲಾನರ್ ಪ್ರೊಜೆಕ್ಷನ್ ಫಿಟ್ ಮಾಡೋದಕ್ಕಿಂತ ಫಸ್ಟ್ ಆಫ್ ಆಲ್ ಇಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಸ್ಕೇಲ್ನ ಇನ್ಕ್ರೀಸ್ ಮಾಡಿ. ಸೊ ಇಲ್ಲಿ ಇನ್ಕ್ರೀಸ್ ಮಾಡಿ, ಆಮೇಲೆ ಬೇಕಾದ್ರೆ ನೋಡೋಣ ಲೈಕ್ ಟ್ರೈಪ್ಲಾನರ್ ಪ್ರೊಜೆಕ್ಷನ್ ಫಿಟ್ ಅಂತ ಹೇಳಿಲ್ಲ ಅದನ್ನು ಮಾಡಿ. ಓಕೆ, ಇದನ್ನು ಮತ್ತೆ ರೆಂಡರ್ ಮಾಡ್ತೀನಿ. ಇಲ್ಲಿ ನೋಡಿ ಲೈಕ್ ವೈಟ್ ಇದೆ ಅಂದರೆ ಕಂಪ್ಲೀಟ್ ರಿಫ್ಲೆಕ್ಷನ್ ಇದೆ ಅಲ್ಲಿ.
ಸೊ ಇಲ್ಲಿ ನನಗೆ ಫುಲ್ ರಿಫ್ಲೆಕ್ಷನ್ ಆಯಿತು. ಐದಾರು ಈ ಥರ ಒಂದೊಂದು ಕಡೆ ಇರ್ಬೋದು, ಅಂದರೆ ಕಂಪ್ಲೀಟ್ ರಿಫ್ಲೆಕ್ಷನ್ ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದ್ರು. ಬಟ್ ಈ ಥರ ವುಡ್ ಮೆಟೀರಿಯಲ್ ಕೊಟ್ಟಾಗ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ನಿಮ್ಗೆ ಬೇಕಂತ ಹೇಳಿದ್ರೆ ಇವಾಗ ಮತ್ತೆ ಅಸೆಟ್ ಎಡಿಟರಲ್ಲಿ ಇಲ್ಲಿ ರಫ್ನೆಸ್ ಮ್ಯಾಪ್ ಇದೆಯಲ್ಲ, ಸೊ ಇಲ್ಲಿ ನೀವು ರಿಫ್ಲೆಕ್ಷನ್ ರಫ್ನೆಸ್ ಅಂತ ಇದೆ, ಈ ಜಾಗದಲ್ಲಿ ಮ್ಯಾಪಿಂಗ್ ಕೊಡಿ. ಮತ್ತೆ ಇಲ್ಲಿ ಮ್ಯಾಪ್ ಅಂತ ತಗೊಂಡು ಸೊ ಇಲ್ಲಿ ರಫ್ನೆಸ್ ಮ್ಯಾಪ್ ಎಲ್ಲಿದೆ ನೋಡಿ. ಸೊ ಇಲ್ಲಿದೆ ನನಗೆ ರಫ್ನೆಸ್. ಸೊ ಇಲ್ಲಿ ರಫ್ನೆಸ್ ಅಂತ ಕೊಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನನಗೆ ಸ್ವಲ್ಪ ಡಾರ್ಕರ್ ಕಲರ್ ಬಂತು. ನಿಮ್ಗೆ ಈ ಕೊಟ್ಬಿಟ್ಟು ನಿಮಗೆ ರಿಫ್ಲೆಕ್ಷನ್ ಏನಾದರೂ ಜಾಸ್ತಿ ಬೇಕಂದ್ರೆ ಅವಾಗ ಇಲ್ಲಿ ಮತ್ತೆ ಕಲರ್ ಮ್ಯಾನಿಪುಲೇಷನ್ ಮಾಡ್ತೀವಿ. ಕಲರ್ ಮ್ಯಾನಿಪುಲೇಷನ್ ಅಂದರೆ ರ್ಯಾಪಿಂಗ್. ಸೊ ರ್ಯಾಪಿಂಗ್ ಅಂತ ಕೊಟ್ಟು ಕಲರ್ ಕರೆಕ್ಷನ್ಸ್ ಅಂತ ಹೋಗ್ತೀರಿ. ಸೊ ಕಲರ್ ಕರೆಕ್ಷನಲ್ಲಿ ಇಲ್ಲಿ ಮಿಕ್ಸ್ ವ್ಯಾಲ್ಯೂ ಬದಲಿ ಗೇನ್ ಗಾಮಾ ಕರ್ವ್ ಅಂತ ತಗೊಂಡು ಸೊ ಇಲ್ಲಿ ಬೇಕಾದ್ರೆ ಸ್ವಲ್ಪ ಬ್ರೈಟ್ ಎರಡನ್ನೂ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀವಿ. ಬೇಕಾದ್ರೆ ಈ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಅವಾಗ ಏನಾಗುತ್ತೆ, ರಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ, ಆಮೇಲೆ ಆ ಮ್ಯಾಪ್ ಕೂಡ ಅಲ್ಲೇ ಇರುತ್ತೆ, ರಿಯಲಿಸ್ಟಿಕ್ ಆಗೂ ಕಾಣುತ್ತೆ. ಸೊ ಇವಾಗ ಈ ಮ್ಯಾಪ್ನ ಇಲ್ಲಿ ಅಪ್ಲೈ ಮಾಡಿ. ಇವಾಗ ಬೇಕಾದ್ರೆ ಏನು ಚೇಂಜ್ ಆಗಿದೆ ನೋಡೋಣ. ಸೊ ಇಲ್ಲಿ ನೋಡಿ, ಲೈಕ್ ಇವಾಗ ಆ ಥರ ಕಂಪ್ಲೀಟ್ ರಿಫ್ಲೆಕ್ಷನ್ ಇಲ್ಲ. ಸೊ ಅಂದರೆ ಇಲ್ಲಿ ನನಗೆ ಸ್ವಲ್ಪ ಅಟ್ಮೋಸ್ಟ್ ರಿಯಲಿಸ್ಟಿಕ್ ಆಗಿ ಇದೆ. ಓಕೆ, ನಿಮ್ಗೆ ಏನಾದರೂ ಇಲ್ಲಿ ಫುಲ್ ರಿಫ್ಲೆಕ್ಷನ್ ಬೇಕಂತ ಹೇಳಿದ್ರೆ ಮತ್ತೆ ಬೇಕಾದ್ರೆ ಇದನ್ನು ಜಸ್ಟ್ ಅನ್ಚೆಕ್ ಮಾಡಿದ್ರೆ ಸಾಕು, ಫುಲ್ ಕಂಪ್ಲೀಟ್ ರಿಫ್ಲೆಕ್ಷನ್ ಬರುತ್ತೆ. ಈ ಥರ ಮೆಟೀರಿಯಲ್ಸ್ ಹಾಕಿದಾಗಂತೂ ಬೇಕಾಗಲ್ಲ ಸರ್ ರಿಫ್ಲೆಕ್ಷನ್ ಅನ್ನು ಈ ಥರ ಸರ್. ಹಾಂ, ಜಾಸ್ತಿ ರಿಫ್ಲೆಕ್ಷನ್ ಬೇಕಲ್ಲ. ಈಗ ಈ ಗೋಡನೆ ಇರಲಿ ಸ್ವಲ್ಪ ರಿಫ್ಲೆಕ್ಷನ್ ಬೇಕಿರುತ್ತೆ, ಯಾಕಂದರೆ ಈಗ ಲೈಟ್ ಬೀಳುತ್ತಲ್ವ, ಲೈಟ್ ಬೀಳೋದು ಸ್ವಲ್ಪನಾದರೂ ಇದಾಗಬೇಕು, ರಿಫ್ಲೆಕ್ಟ್ ಆಗಬೇಕು. ಸೊ ಅವಾಗ ಸ್ವಲ್ಪನಾದರೂ ರಿಫ್ಲೆಕ್ಷನ್ ಕೊಡಲೇಬೇಕಾಗಿದೆ. ಸೊ ಅದಕ್ಕೆ ಕಂಪ್ಲೀಟ್ 0 ಆಗಿ ನಾವು ಸೆಟ್ ಮಾಡೋಕ್ಕೆ ಹೋಗೋಣ. ಸೊ ಅಟ್ಲೀಸ್ಟ್ ಇದು ಅರೌಂಡ್ 0.3 ಅಟ್ಲೀಸ್ಟ್ 0.4 ಆ ವ್ಯಾಲ್ಯೂಸಲ್ಲಿ ಇದ್ದರೆ ಇಟ್ ವಿಲ್ ಬಿ ಬೆಟರ್ ಅಷ್ಟೇ. ಅಂದರೆ ಲೈಟಾಗಿ ಕಾಣುತ್ತೆ, ಅಲ್ಲಿ ತುಂಬ ಶಾರ್ಪಾಗಿ ಏನು ಕಾಣಲ್ಲ. ಸೊ ತುಂಬಾ ಲೈಟಾಗಿ ಇದಾಗುತ್ತೆ. ನೆಕ್ಸ್ಟ್ ಇವಾಗ ಬೇಕಾಗಿರೋ ಮ್ಯಾಪ್ ನನಗೆ ರಿಫ್ರಾಕ್ಷನ್ ಕೊಡಲೇಬೇಡಿ. ರಿಫ್ರಾಕ್ಷನ್ ಓನ್ಲಿ ಗ್ಲಾಸಿಗೆ, ಸೊ ಅದಕ್ಕೆ ಮಾತ್ರ ಕೊಡ್ತೀವಿ ಆಯಿತಾ. ರಿಫ್ರಾಕ್ಷನ್ ಹಾಗೆ ಇರಲಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬಂಪ್ ಇದೆ. ಸೊ ಬಂಪ್ ಮ್ಯಾಪಲ್ಲಿ ಇಲ್ಲಿ ನೀವು ಬಂಪ್ ಮ್ಯಾಪ್ ಇಲ್ಲ ನಾರ್ಮಲ್ ಮ್ಯಾಪ್ ಎರಡೂ ಕೊಡ್ಬೋದು. ಸೊ ಬಂಪ್ ಮ್ಯಾಪ್ ಏನಂದರೆ ಸ್ವಲ್ಪ ನಿಮಗೆ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ಮತ್ತೆ ನಾರ್ಮಲ್ ಮ್ಯಾಪ್ ತೊಗೊಳ್ತೀನಿ. ನಾರ್ಮಲ್ ಮ್ಯಾಪಲ್ಲಿ ಟೆಕ್ಸ್ಚರ್ಸ್ನ ಮತ್ತೆ ಇಲ್ಲಿ ಬಿಟ್ಕೊಂಡು ಸೊ ಇಲ್ಲಿ ನಾರ್ಮಲ್ ಮ್ಯಾಪ್ ಎರಡಿದೆ. ಸೊ ಹಾಗೆ ಯಾವ್ದನ್ನ ಬೇಕಾದರೂ ಚೂಸ್ ಮಾಡ್ಬೋದು. ಓಕೆ, ಅಂದರೆ ಒಂದೊಂದು ಫೈಲ್ ಸ್ವಲ್ಪ ಚೆನ್ನಾಗಿರೋದಿರುತ್ತೆ ಅಷ್ಟೇ. ಸೊ ಹಾಗೆ ಒಂದು ಸೆಲೆಕ್ಟ್ ಮಾಡ್ತೀನಿ. ಸೊ ನನಗೆ ಇಲ್ಲಿ ಲೀನಿಯರ್ ಸ್ಪೇಸಿಂಗಿಂದ ಬೇಕಾದರೆ sRGB ಬೇಕಂದರೆ sRGBನೇ ತೊಗೋಬೋದು. ಸೊ ಅಂದರೆ ನೋಡಿ ಇಲ್ಲಿ ಸೊ ಕಲರ್ ಬೇರೆ ಥರನೇ ಇದೆ. ಸೊ ಡಾರ್ಕರ್ ಕಲರ್ ಇದೆ. ಸೊ ಲೀನಿಯರ್ ಅವಾಗೇ ಹೇಳಿದಂಗೆ ನೀವು ಸನ್ಮೈಕಿಂಗ್ ಮಾತ್ರ ಅಲ್ಲಿ ಲೀನಿಯರ್ ಸ್ಪೇಸಿಂಗಿಗೆ ಹೋಗಿ. ಸೊ ಮತ್ತೆ ನಾನಿಲ್ಲಿ ಬಂಪ್ ಅಮೌಂಟು ಯೂಶಲಿ ನಾವು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಸೊ ಅರೌಂಡ್ 1 ಇಲ್ಲಾಂದರೆ ಬೇಕಾದ್ರೆ ಸ್ವಲ್ಪ ಚೆಕ್ ಮಾಡಿ. ಇದು ಸ್ವಲ್ಪ ಝೂಮಿಂಗ್ ಆದರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಾವು ಬಂಪು ಈ ಥರ ಫ್ಲೋರಿಂಗಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಕೊಟ್ಟಿರ್ತೀವಿ, ಅರೌಂಡ್ 0.5 0.3 ಆ ವ್ಯಾಲ್ಯೂಸಲ್ಲಿ ಕೊಡ್ತೀವಿ. ಓಕೆನಾ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಇನ್ನೂ ರಿಯಲಿಸ್ಟಿಕ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಸೊ ಇದಕ್ಕೆ ನೀವು ಮತ್ತೆ ಇಲ್ಲಿ ಆ್ಯಡ್ ಅಟ್ರಿಬ್ಯೂಟ್ಸ್ ಇದೆ. ಇಲ್ಲಿ ನಾನು ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ. ಸೊ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂದಿರುತ್ತೆ. ಸೊ ಇಲ್ಲಿ ಮತ್ತೆ ಫಿನಿಶ್ ಅಂತ ಕೊಟ್ಟು ಸೊ ಇಲ್ಲಿ ಮತ್ತೆ ನಾರ್ಮಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ. ಸೊ ಮತ್ತೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಮ್ಯಾಪ್ನ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ನ ಸೊ ಇವಾಗ ಎಷ್ಟು ಡಿಸ್ಪ್ಲೇಸ್ ಆಗಬೇಕು ಅದನ್ನು ಇಲ್ಲಿ ಕೊಡ್ತಾ ಹೋಗ್ತೀವಿ. ಈ ವ್ಯಾಲ್ಯೂ ಜಾಸ್ತಿ ಆದಷ್ಟು ಇಲ್ಲಿ ನನಗೆ ತುಂಬ ಡಿಸ್ಪ್ಲೇಸ್ ಆಗಿರುತ್ತೆ. ತುಂಬ ಡಿಸ್ಪ್ಲೇಸ್ ಆಯ್ತು ಇಲ್ಲಿ. ಅದು ರಿಯಲಿಸ್ಟಿಕ್ ಇಂದ ಆಲ್ಮೋಸ್ಟ್ ಫುಲ್ ಇದಾಯಿತು. ಸೊ ಡಿಸ್ಪ್ಲೇಸ್ಮೆಂಟ್ ಸ್ವಲ್ಪ ನಾರ್ಮಲ್ ಆಯಿತು, ನೋಡಿಕೊಂಡು ಡಿಸ್ಪ್ಲೇಸ್ ಮಾಡ್ತೀವಿ.
ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೊಟ್ಟರೆ ಸೊ ಈ ಥರ ಲೈಕ್ ಲೈನ್ಸ್ ಎಲ್ಲ ಗ್ಯಾಪ್ ಎಲ್ಲಿರುತ್ತೆ ಸೊ ಆ ಥರ ಗ್ಯಾಪ್ ಎಲ್ಲ ಪ್ಯೂರ್ ಆಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಮ್ಯಾಪ್ ಈ ಜಾಗಕ್ಕೆಲ್ಲ ಕೊಡಕ್ಕೆ ಹೋಗ್ಬಿಡಿ ಆಯಿತಾ. ಸೊ ಡಿಸ್ಪ್ಲೇಸ್ಮೆಂಟ್ ಎಲ್ಲ ಬೇಕಾಗಿಲ್ಲ ಇಲ್ಲಿ. ಫಟಾಲ್ ಕೊಡ್ತೀರಾ ಅಂದರೆ ದೂರದಿಂದ ನೋಡಿದಾಗ ಅಷ್ಟು ನಿಮಗೆ ಗೊತ್ತಾಗಲ್ಲ ಡಿಸ್ಪ್ಲೇಸ್ ಆಗಿರೋದು, ಅದು ಹತ್ತಿರ ಇರೋದಕ್ಕೆ ಅಷ್ಟು ಗೊತ್ತಾಯಿತು ಅದು ಹೇಳ್ಬಿಡ್ತೀನಿ ಅಂತ. ಸೊ ದೂರದಿಂದ ನೋಡಿದ್ರೆ ನಿಮ್ಗೆ ಅಷ್ಟು ಥರ ಡಿಸ್ಪ್ಲೇಸ್ಮೆಂಟ್ ಇರೋದು ಗೊತ್ತಾಗಲ್ಲ. ಬಟ್ ಡಿಸ್ಪ್ಲೇಸ್ಮೆಂಟ್ ಎಲ್ಲ ಎಲ್ಲಿ ಕೊಡ್ತೀರಿ ಅಂದರೆ ಎಕ್ಸ್ಟೀರಿಯರ್ ವಾಲು, ಸೊ ಅಂದರೆ ಅಲ್ಲಿ ಕ್ಲಾಡಿಂಗ್ ಏನೋ ಮಾಡಿರ್ತೀವಿ, ಸೊ ವಾಲ್ ಎಲ್ಲ ಆಚೆ ಬಂದಂಗೆ ಇರುತ್ತೆ ಬ್ರೇಕಲ್ಲಿ. ಸೊ ಆ ಥರ ಕಡೆ ನೀವು ಡಿಸ್ಪ್ಲೇಸ್ಮೆಂಟ್ ಎಲ್ಲ ಕೊಟ್ಟಿರ್ತೀವಿ. ನಾವಾಗಲೇ ಹೇಳ್ದಂಗೆ ಅಲ್ಲಿರೋ ಮ್ಯಾಪಿಂಗ್ ಎಲ್ಲ ಕೊಟ್ಟಿದ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅರ್ಥ. ಸೊ ಆ ಬ್ಯಾಕ್ಗ್ರೌಂಡಲ್ಲಿ ಏನು ನಾವು ಮ್ಯಾನಿಪುಲೇಟ್ ಮಾಡ್ತೀವಲ್ಲ ಅದು ನಿಮಗೆ ಮೇಯ್ನು ಮ್ಯಾಟರ್ ಆಗುತ್ತೆ. ಸೊ ಆ ಥರ ಇಲ್ಲಿ ಕಂಪ್ಲೀಟ್ ಇಲ್ಲಿ ಸನ್ಲೈಟೇ ಬೀಳ್ತಿರುತ್ತೆ, ನನಗೆ ಆ ಥರ ರಿಫ್ಲೆಕ್ಷನ್ ಗೊತ್ತಾಗಬೇಕು. ಸೊ ಸೈಡನ್ನೆಲ್ಲ ವಾಲ್ ಹಾಕಿದ್ರೆ ವಾಲ್ ಹಾಕಿ ಅಗೇನ್ ಅಲ್ಲಿ ಮಾತ್ರ ವಿಂಡೋ ಸ್ಪೇಸ್ನ ಕೊಟ್ಟರೆ ಚೆನ್ನಾಗೇ ಕಾಣುತ್ತೆ.